ಹಿಂದೆ ಇರುವಂತಹ ಕಾರಣವನ್ನ ಸಂಶೋಧಿಸೋದಕ್ಕೆ ಕಾರಣ ಮೀಮಾಂಸಾ ಅಂತಾರೆ. ಕಾರಣ ಮೊದಲು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ, ಕಾರ್ಯ ಕಾಣಿಸ್ತದೆ. ಈ ಕಾರ್ಯವನ್ನ ಅಧ್ಯಯನ ಮಾಡಿ ಅದರ ಹಿಂದಡಗಿದಂಥ ಕಾರಣ ಏನದ ಇದನ್ನು ನಾವು ಕಂಡುಹಿಡಿತೇವೆ. ಇದಕ್ಕೆ ಕಾರಣ ಮೀಮಾಂಸಾ ಅಂತ ಹೆಸರು. ಇದೊಂದು ಗಡಿಯಾರ ಅದ. ಈ ಗಡಿಯಾರ ನೋಡಿ ನಾವು ಒಂದು ಕಾರಣವನ್ನ ಕಂಡುಹಿಡಿತೇವೆ. ಈ ಗಡಿಯಾರದ ಅಸ್ತಿತ್ವಕ್ಕೆ ಕಾರಣ ಯಾವುದು? ಗಡಿಯಾರ ತನ್ನಷ್ಟಕ್ಕೆ ತಾನ ನಿರ್ಮಾಣ ಆಗುವುದಿಲ್ಲ. ಇದು ನಿರ್ಮಾಣ ಆಗಬೇಕಾಗಿತ್ತು ಅಂದ್ರೆ ಅನೇಕ ಸಂಗತಿಗಳು ಬೇಕಾಗ್ತವೆ. ನಿರ್ಮಾಣ ಮಾಡುವಂಥ ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ನಿರ್ಮಾಣಕ್ಕಾಗಿ ಬೇಕಾಗುವಂಥ ಕೆಲ ವಸ್ತುಗಳು ಬೇಕಾಗ್ತವ, ಧಾತು ಬೇಕಾಗ್ತದೆ. ಒಳಗೆ ಏನೇನು ಬೇಕೋ ಅದೆಲ್ಲ ಅವಶ್ಯ ಬೇಕಾಗ್ತದೆ. ಒಂದು ಕಡೆ ಮಾಡುವಂಥ ಮನುಷ್ಯ ನಿರ್ಮಿಸುವವ, ಇನ್ನೊಂದು ಕಡೆ ಯಾವುದರಲ್ಲಿ ನಿರ್ಮಾಣವಾಗಬೇಕು ಈ ವಸ್ತು, ಈ ಗಡಿಯಾರ, ಅಂಥ ವಸ್ತು ದ್ರವ್ಯ ಅದು ಬೇಕಾಗ್ತದೆ. ಈ ದ್ರವ್ಯ ಇರದೆ ಇದ್ರೆ, ಈ ಮೆಟಲ್ ಇರದೆ ಇದ್ರೆ ಗಡಿಯಾರ ತಯಾರಾಗುವುದಿಲ್ಲ. ಒಂದು ಶಿಲ್ಪದ ಅಂತ ತಿಳ್ಕೊಳ್ಳೋಣ, ಕಲ್ಲ ಇರದೆ ಇದ್ರೆ ಮೂರ್ತಿ ಆಗುವುದಿಲ್ಲ. ಬರೇ ಕಲ್ಲೊಳಗೂ ಮೂರ್ತಿ ಆಗುವುದಿಲ್ಲ. ಕಲ್ಲನು ಬೇಕಾಗ್ತದ ಮೂರ್ತಿಯಾಗಬೇಕಾದ್ರೆ, ಶಿಲ್ಪಿನೂ ಬೇಕಾಗ್ತಾನ ಮೂರ್ತಿಯಾಗಬೇಕಾದ್ರೆ. ಭವ್ಯವಾದಂಥ ಒಂದು ಸುಂದರ ಕಲ್ಲದ ಅಂದ ಮಾತ್ರಕ್ಕೆ ಆ ಕಲ್ಲ ತನ್ನಷ್ಟಕ್ಕೆ ತಾನೇ ಅದು ಮೂರ್ತಿಗೊಳ್ಳೋದಿಲ್ಲ. ಒಬ್ಬ ಎಷ್ಟೇ ಜಾಣ ಬುದ್ಧಿಮಂತ ಕಲೆಗಾರ ಅದಾನಂದ್ರೂ ಕೂಡ ಕಲ್ಲ ಇರದೆ ಸಹಜ ಹೀಗೆ ಬಯಲಿನೊಳಗ ಕಲೆಯನ್ನ ಅರಳಿಸಲಿಕ್ಕಾಗುವುದಿಲ್ಲ. ಆತನ ಮನಸ್ಸಿನಲ್ಲಿ ಮೂಡಿದಂಥ ಸುಂದರ ರೂಪ ಅಭಿವ್ಯಕ್ತವಾಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಾಗ್ತದೆ? ಒಂದು ಸಾಧನೆಯನ್ನ ಬಳಸಬೇಕಾಗ್ತದೆ, ಕಲ್ಲನ್ನ ಬಳಸಬೇಕಾಗ್ತದೆ. ಆತ ಕಲ್ಲು ಬಳಸಿದ ತನ್ನ ಬುದ್ಧಿಯೊಳಗಿರುವಂಥ ಮನಸ್ಸಿನೊಳಗಿರುವಂಥ ಮೂರ್ತಿಯನ್ನ ತನ್ನ ಕಲಾ ಕೌಶಲ್ಯದಿಂದ ಕಲ್ಲೊಳಗೆ ಅಭಿವ್ಯಕ್ತಗೊಳಿಸಿದ. ಇದಕ್ಕೆ ನಿರ್ಮಾಣ ಅಂತ ಕರೀತೇವೆ. ನಿರ್ಮಾಣಕ್ಕೆ ಎರಡು ವಸ್ತುಗಳು ಬಹಳ ಅವಶ್ಯ. ಒಂದು ನಿರ್ಮಾಪಕನ ಅವಶ್ಯಕತೆ ಅದ, ಇನ್ನೊಂದು ನಿರ್ಮಾಣಕ್ಕೆ ಬೇಕಾಗುವ ದ್ರವ್ಯದ ಅವಶ್ಯಕತೆ ಇರ್ತದೆ. ಈ ಮೂರ್ತಿ ನೋಡಿ ನಿರ್ಮಾಪಕನ್ನ ಅರ್ಥ ಮಾಡಿಕೊಳ್ಳೋದು, ಈ ಮೂರ್ತಿ ನೋಡಿ ಹಿಂದಿರುವಂತಹ ಕಲ್ಲನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕಾರಣ ಮೀಮಾಂಸಾ ಅಂತ. ನೋಡಿದ್ದು ಮೂರ್ತಿ, ಆ ಬಳಿಕ ತಿಳಿದದ್ದು ಕಾರಣವನ್ನು. ಹಾಗ ನಮ್ಮ ಮನಸ್ಸಿನೊಳಗೆ ಅಶಾಂತಿ ಉಂಟಾತು ಅಂದ್ರೆ ಅಶಾಂತಿಯನ್ನ ನಾನು ಅನುಭವಿಸ್ತೇನೆ, ನೀವು ಅನುಭವಿಸ್ತೀರಿ. ಬಹುತರ ಜಗತ್ತಿನ ಎಲ್ಲಾ ವ್ಯಕ್ತಿಗಳು ಅಶಾಂತಿಯನ್ನು ಅನುಭವಿಸ್ತಾರೆ. ಬರೇ ಸಾಮಾನ್ಯ ಮನುಷ್ಯರಲ್ಲ, ಘನ ತಪಸ್ವಿಗಳು ಅಂತ ಯಾರಿಗೆ ಹೇಳ್ತೇವೆ, ಸಂತರು ಮಹಂತರಂತ ಯಾರಿಗೂ ಹೇಳ್ತೇವೆ, ಅಂಥವರು ಕೂಡ ಒಂದೊಂದು ಕ್ಷಣ ಅಶಾಂತಿಯನ್ನು ಅನುಭವಿಸಬೇಕಾಗ್ತದೆ. ಅನುಭವಿಸ್ತಾರ, ಪ್ರಸಂಗದೊಳಗೆ ಹಂಗ ಆಗ್ತದ, ಒಂಥರ ಅಶಾಂತಿ ಆಗ್ತದೆ. ಇಂಥ ಅಶಾಂತಿಯನ್ನು ಅನುಭವಿಸ್ತೇವೆ. ಈ ಅಶಾಂತಿಗೆ ಮುಖ್ಯ ಕಾರಣ ಏನು? ಒಂದು ಸಂಗತಿ ತಲೆದೋರಬೇಕಾದ್ರೆ ಅನೇಕ ಕಾರಣಗಳಿರ್ತಾವ, ಅದರಾಗೊಂದು ಮುಖ್ಯ ಕಾರಣ ಅಂತ ಇರ್ತದ, ಅದು ಬಹಳ ಮಹತ್ವದ್ದು. ಅಂಥ ಮುಖ್ಯ ಕಾರಣ ಯಾವುದಪ್ಪ? ಯಾರಿಗೇ ಅಶಾಂತಿ ಆಗಲಿಕ್ಕೆ ಕಾರಣ ಏನು? ಇದನ್ನು ನಾವು ಸಂಶೋಧಿಸೋದು. ಆ ಸಂಶೋಧನೆಯ ಮೀಮಾಂಸೆಯನ್ನ ನಾವು ನಿನ್ನೆ ಸ್ವಲ್ಪ ನೋಡಿದ್ದೇವೆ. ಏನಪ್ಪ ಮುಖ್ಯ ಕಾರಣ? ಯಾಕೆ ಮನುಷ್ಯ ಇಷ್ಟು ತಲೆ ಕೆಡಿಸಿಕೊಳ್ತಾನೆ? ಯಾಕೆ ಇಷ್ಟು ಅಸಮಾಧಾನಿಯಾಗ್ತಾನ?
ಅದಕ್ಕೆ ಮಹತ್ವದ ಕಾರಣ ಒಂದು ನಿನ್ನೆ ನೋಡೇವಿ. ಅದು ಯಾವುದು ಅಂದ್ರೆ ದ್ವೇಷ. ಮನುಷ್ಯ ದ್ವೇಷಿಸ್ತಾನೆ, ದ್ವೇಷ ಮಾಡ್ತಾನೆ. ಬರೇ ಮನುಷ್ಯ ದ್ವೇಷಿಸ್ತಾನಂತಲ್ಲ, ಪ್ರಾಣಿ ಪ್ರಪಂಚದೊಳಗೂ ಸಹಿತ ದ್ವೇಷ ಎದ್ದು ಕಾಣಿಸ್ತ. ದೇವತೆಗಳಂತ ಹೇಳ್ತಾರ ಪುರಾಣಿಕರು, ಅಲ್ಲೆಲ್ಲ ದ್ವೇಷದ ಕಥೆಯನ್ನು ನಾವು ಕೇಳ್ತೇವೆ. 18 ಪುರಾಣ ಬರದಾನ ವ್ಯಾಸ ಅಂತ ಹೇಳ್ತಾರೆ. ಪುರಾಣದಾಗ ಏನದಾವಪ್ಪ, ಅವೇನು ಸತ್ಯ ಕಥೆನೇ ಇರಲಿ ಅಸತ್ಯ ಕಥೆ ಇರಲಿ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಬರೋದು ಏನು ಅಂದ್ರೆ ದ್ವೇಷದ ಸುಂದರ ಕಥಾನಕ. ಅದು ನಮ್ಮ ಮನಸ್ಸಿನೊಳಗೆ ಏನೇನು ಭಾವನೆಗಳು ಬರ್ತಾವ ಅವುಗಳಿಗೆ ರೂಪ ಕೊಟ್ಟು ಅಷ್ಟು ಅದ್ಭುತ ಘಟನೆಗಳನ್ನು ನಿರ್ಮಾಣ ಮಾಡಿದ ವ್ಯಾಸ. ಅದರಾಗ ಒಂದು ಸಣ್ಣ ಕಥೆ ಹೇಳ್ತಾನ ವ್ಯಾಸ, ನೋಡಬೇಕು.